ಗೌರ್ಮೆಂಟ್ ಇರೋದು ನಮ್ಮ ಸೇವೆ ಮಾಡೋಕ್ಕಿರೋದು, ನಮ್ಮ ಕಷ್ಟಗಳನ್ನು ಕೇಳ್ಕೊಳ್ಳೋಕ್ಕಿರೋದು. ಅದಕ್ಕೆ ನನಗೆ ಅದು ಆಗದೇ ಇಲ್ಲ ಅಂದಮೇಲೆ ನೀವು ಯಾಕಿರಬೇಕು? ಮಕ್ಕಳು ಬಂದು ಬೀದಿಲಿ ಬಂದು ಅನ್ಯಾಯ ಆಗಿದೆ ಅಂತ ದೊಡ್ಡ ಗದ್ದಲ ಮಾಡ್ತಾಯಿದ್ರು, ನೀವು ಸಹಿಸ್ಕೊಂಡು ಸುಮ್ಮನೆ ಇದ್ದೀರಿ ಅಂದರೆ ನಿಮ್ಮ ದೌರ್ಜನ್ಯ ಅಂಥದ್ದಿರಬೇಕು. ಒಬ್ಬ ಪ್ರೈಮ್ ಮಿನಿಸ್ಟ್ರು ಇದುವರೆಗೆ ಅಡ್ರೆಸ್ ಮಾಡ್ದಲ್ಲೇ ಸುಮ್ಮನೆ ಇದ್ದಿದ್ದು ಏನರ್ಥ ಇದು? ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಈ ಒಂದು ಪ್ರತಿಭಟನೆ ಇಡೀ ರಾಷ್ಟ್ರಾದ್ಯಂತ ಆವರಿಸಿಕೊಂಡೆ ಬೆಂಗಳೂರಿನಲ್ಲೂ ಕೂಡ ನಡೀತಾ ಇದೆ. ಸೊ ಈ ಒಂದು ಪ್ರತಿಭಟನೆಯ ಉದ್ದೇಶ ಮತ್ತು ತಮ್ಮ ಬೇಡಿಕೆಗಳೇನೇನಿದೆ? ಯಾವುದೇ ಚಳವಳಿ ಒಂದು ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂದರೆ ಅದಕ್ಕೆ ಏನು ಬಂದಿದ್ದಾರೆ, ಅವರು ಕಷ್ಟ ಏನು ಅಂತ ಹೇಳಿ ಕೇಳಿಸ್ಕೊಳ್ಳೋದು ಭಾರತ ಸರ್ಕಾರದ ಜವಾಬ್ದಾರಿ. ಅದು ನಮಗೆ ಜವಾಬ್ದಾರಿನೇ ಇಲ್ಲ ಅಂತ ಹೇಳಿ ತಿರಸ್ಕಾರದ ಭಾವನೆ ಇದೆಯಲ್ಲ, ಇದು ಗೌರ್ಮೆಂಟೇ ಅಲ್ಲ. ಇದು ಗೌರ್ಮೆಂಟೇ ಅಲ್ಲ. ಗೌರ್ಮೆಂಟ್ ಇರೋದು ನಮ್ಮ ಸೇವೆ ಮಾಡೋಕ್ಕಿರೋದು, ನಮ್ಮ ಕಷ್ಟಗಳನ್ನು ಕೇಳ್ಕೊಳ್ಳೋಕ್ಕಿರೋದು. ಅದಕ್ಕೆ ನನಗೆ ಅದು ಆಗದೇ ಇಲ್ಲ ಅಂದಮೇಲೆ ನೀವು ಯಾಕಿರಬೇಕು? ಪ್ರೈಮ್ ಮಿನಿಸ್ಟರ್ ಯಾಕಬೇಕು? ನೀಟು ಪಬ್ಲಿಷ್ ಆದಮೇಲೆ ಪೇಪರು ಯಾರು ಹೊಣೆಗಾರಿಕೆ? ಆ ಹೊಣೆಗಾರಿಕೆಗೆ ಮರ್ಯಾದೆಯಿಂದ ರಾಜೀನಾಮೆ ಕೊಡಬೇಕು. ಮಕ್ಕಳು ಬಂದು ಬೀದಿಲಿ ಬಂದು ಅನ್ಯಾಯ ಆಗಿದೆ ಅಂತ ದೊಡ್ಡ ಗದ್ದಲ ಮಾಡ್ತಾಯಿದ್ರು, ನೀವು ಸಹಿಸ್ಕೊಂಡು ಸುಮ್ಮನೆ ಇದ್ದೀರಿ ಅಂದರೆ ನಿಮ್ಮ ದೌರ್ಜನ್ಯ ಅಂಥದ್ದಿರಬೇಕು. ಪೊಲೀಸ್ನವ್ರನ್ನ ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡಿಸೋದು, ಟಿಯರ್ ಗ್ಯಾಸ್ ಹಾಕ್ಸೋದು, ಇದೆಲ್ಲ ಮಾನ ಮರ್ಯಾದೆ ಇರ್ತಕ್ಕಂಥವ್ರು ನಡ್ಕೊಳ್ಳೋ ರೀತಿನ ಇದು. ಒಬ್ಬ ಪ್ರೈಮ್ ಮಿನಿಸ್ಟ್ರು ಇದುವರೆಗೆ ಅಡ್ರೆಸ್ ಮಾಡ್ದಲ್ಲೇ ಸುಮ್ಮನೆ ಇದ್ದಿದ್ದು ಏನರ್ಥ ಇದು? ಈಗ ರಾತ್ರಿ ನೀವೇನೋ ನಡುರಾತ್ರಿಯಲ್ಲಿ ಮಾತಾಡಿಬಿಟ್ರೆ ಅದಕ್ಕೇನು ಅರ್ಥ? ಅದು ನಿಮಗೆ ದಮ್ಮಿಲ್ಲ ಅಂತನೋ, ಅಥವಾ ನೈತಿಕತೆ ಇಲ್ಲ ಅಂತನೋ, ಅಥವಾ ಚಳುವಳಿಯನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತನೋ ಏನರ್ಥ ಅದು? ಇದು ಡೆಮಾಕ್ರಸಿಯಲ್ಲಿ ಈ ಥರದ್ದು ನಡವಳಿಕೆಗಳು ನಡೀಬಾರ್ದು. ಇದನ್ನು ಖಂಡಿಸ್ತೀವಿ. ಕೂಡಲೇ ಯಾವನು ಮಂತ್ರಿ ಇದ್ದಾನೋ ಅವನ ರಾಜೀನಾಮೆಯನ್ನು ಪ್ರೈಮ್ ಮಿನಿಸ್ಟ್ರು ತಗೋಬೇಕು ಅಥವಾ ಸ್ಪೀಕರ್ ತಗೋಬೇಕು. ಇಲ್ಲದೆ ಸುಮ್ಮನೆ ನೀವು ಏನೋ ಮಾಡ್ತೀವಿ, ನಾವು ಬಹಳ ಕಠಿಣ ಕ್ರಮವನ್ನು ಕೈಗೊಳ್ತೇವೆ, ಇದರ ಮೇಲೆ ಬಹಳ ಶಿಸ್ತುಬದ್ಧವಾಗಿ ಮುಂದೆ ಎಲ್ಲ ನಡೆಯುತ್ತೆ. ಇವೆಲ್ಲವೂ ಕೂಡ ಯಾವ ನ್ಯಾಯಾಂಗ ತನಿಖೆಗಳು ಎಲ್ಲ ಏನೇನು ಕಮಿಟಿಗಳು ವರದಿಗಳು ಎಲ್ಲದನ್ನೂ ಕೂಡ ನಾವು ನೋಡಿದ್ದೀವಿ. ಇವೆಲ್ಲವೂ ಕೂಡ ಬೂಟಾಟಿಕೆಯ ಒಂದು ಕಣ್ಣು ಒರೆಸುವ ತಂತ್ರವೇ ಹೊರತು ಇದೇನೂ ಅಲ್ಲ. ಮೊದಲು ರಾಜೀನಾಮೆ ಕೊಟ್ಟು ಆಮೇಲೆ ತನಿಖೆ ಮಾಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ಬೆಂಬಲ ಸೂಚಿಸ್ತಾ ಇದೆ. ಈಗ ಅವರು ಉಪವಾಸ ಇದ್ದವರು, ಆ ಉಪವಾಸ ಇದ್ದು ಅವ್ರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇರ್ಬೋದು, ಅದು ಹೇಳಲಿಕ್ಕೆ ಸಾಧ್ಯ ಆಗಿರ್ಬೋದು, ಆಗದಲ್ಲೇ ಇರ್ಬೋದು. ಅದನ್ನು ಭಾಳ ಮುಖ್ಯವಾಗಿ ನಾವು ಪರಿಗಣಿಸಬಾರ್ದು. ಹಾಗಾಗಿ ಈಗ ಏನು ಹೋರಾಟ ನಡೀತಾ ಇದೆ, ನಮ್ಮ ಸ್ಟೂಡೆಂಟ್ಸ್ ಏನು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಬೆಂಬಲಿಸಿ ಹೋರಾಟವನ್ನು ನಾವು ಸಪೋರ್ಟ್. ಇದು ಇಷ್ಟಕ್ಕೆ ನಿಲ್ಲಬಾರ್ದು. ಇಡೀ ಸರ್ಕಾರವನ್ನು ಕಿತ್ತಾಕೋ ಮಟ್ಟಕ್ಕೆ ಒಂದು ದೊಡ್ಡ ಶಕ್ತಿ ಆಗಬೇಕು ಅಂತೇಳಿ ನಾನು ಬಯಸ್ತೇನೆ. ಜನರು ಮತ್ತು ವಿದ್ಯಾರ್ಥಿಗಳು ಏನು ಮೂಮೆಂಟ್ ಸ್ಟಾರ್ಟ್ ಮಾಡಿದಾರೋ ಅದು ಗೆಲುವು ಅಂತಿಮವಾಗಿ ಅದಾಗಬೇಕು. ಇದು ಕೇವಲ ಮಂತ್ರಿ ರಾಜೀನಾಮೆಗೆ ನಿಲ್ಲಬಾರ್ದು, ಮುಂದುವರಿಬೇಕಂತೇಳಿ ನನ್ನ ಅಪೇಕ್ಷೆ. ಇದು BJP ಪ್ರಶ್ನೆ ಮಾಡ್ತಾ ಇಲ್ಲ. ಮಾನ ಮರ್ಯಾದೆ ಇದ್ದರೆ ನೀವು BJPಗರಿಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡಿಯಪ್ಪ, ಬನ್ನಿ ಫ್ರೀಡಮ್ ಪಾರ್ಕಿಗೆ ನಾವು ಬರ್ತೀವಿ, ಮಾತಾಡೋಣ. ನಿಮಗೆ ನೈತಿಕತೆ ಇದೆಯಾ? ನೈತಿಕತೆ ಇದ್ದರೆ ಬಂದು ಆರ್ಗ್ಯೂ ಮಾಡಿ, ನಾವು ಮಾಡ್ತಾ ಇರೋದು ಸರಿ ಅಂತೇಳಿ. ಇಲ್ಲದೆ ಇದ್ದರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ. ನೋಡಿ, ಇವರು ಇದನ್ನು ಭಾಳ ಕ್ರಮಬದ್ಧವಾಗಿ ಮಾಡ್ತಾರೆ. ನಾವು 1 ವರ್ಷ ಡೆಲ್ಲಿನಲ್ಲಿ ಚಳುವಳಿ ಮಾಡಿದ್ವಿ.
ಏನೆಲ್ಲ ಕರೆದ್ರು ಇವರು ಖಾಲಿಸ್ತಾನಿಗಳು, ಇವರು ನಕ್ಸಲೈಟ್ಸು, ಇವ್ರಿಗೆ ವಿದೇಶದಿಂದ ದುಡ್ಡು ಬರುತ್ತೆ, ಅದನ್ನೇ ಈಗ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀರಿ. ಮತ್ತೇನಿದೆ ನಿಮ್ಮ ಹತ್ರ? ಈಗ ವಿರೋಧ ಪಕ್ಷದವರು ಅವರು ಪಾರ್ಲಿಮೆಂಟ್ ಹೊರಗೆ ಒಳಗೆ ಏನು ಅವರು ಪ್ರತಿಭಟನೆ ಮಾಡಬೇಕು ಅದು ಕಂಟಿನ್ಯೂ ಮಾಡಲಿ, ನಾವು ಬೆಂಬಲಿಸ್ತೀವಿ. ಆದರೆ ಈ ಇಶ್ಯೂ ಮಾತ್ರ ಯಾವುದೇ ಕಾರಣಕ್ಕೆ ಡೈವರ್ಟ್ ಆಗದಂಗೆ ಸರಿಯಾದ ದಿಕ್ಕಲ್ಲಿ ನಡೀಲಿ ಅಂತೇಳಿ ನಮ್ಮದು ಬೆಂಬಲ.